ಹಾಯ್ ಫ್ರೆಂಡ್ಸ್, ಐರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬೇಸನ್ ಉಂಡೆಯನ್ನು ಮಾಡ್ತಾ ಇದ್ದೇನೆ. ಬೇಸನ್ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೇಳ್ತೀನಿ ಬನ್ನಿ. ಈಗ 1 ಕಪ್ ಸಕ್ಕರೆ ಮತ್ತು ಸ್ವಲ್ಪ 1 ಕಪ್ ತುಪ್ಪ ಮತ್ತು ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಏಲಕ್ಕಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಲ್ಲಿ 1 ಕಪ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರೋದು ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನೋಡಿ, ಈ ಥರ ಸ್ವಲ್ಪ ಬಿಸಿ ಆಗಬೇಕು. ಅದು ಬಿಸಿ ಆದ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ಕಡಲೆಬೇಳೆನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ತುಪ್ಪ ಬಿಸಿ ಆದ ನಂತರ ಅದರಲ್ಲಿ ನಾವಿಷ್ಟು ಹಿಟ್ಟು ಬಿಸ್ಕೊಂಡಿರ್ತೀವಲ್ಲ, ಅದಿಷ್ಟು ಹಿಟ್ಟನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಸ್ವಲ್ಪ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಗಂಟಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡೇ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಆ ಥರ ಎಲ್ಲ ಗಂಟೆಲ್ಲ ಹೊಡ್ಕೋಬೇಕು. ನಾವು ಅಷ್ಟೆಲ್ಲ ಗಂಟು ಹೊಡ್ಕೊಂಡ್ವಿ ಅಂದರೆ ನೋಡಿ ಈ ಥರ ಇಷ್ಟು ಮಾಡ್ಕೊತೀವಲ್ಲ. ನೋಡಿ, ನನಗೆ ಸ್ವಲ್ಪ ತುಪ್ಪ ಕಮ್ಮಿ ಆಗಿದೆ. ನಾನು ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಷ್ಟು ತೆಳುವಾಗಿ ಬರಬೇಕು. ಅದು ನಾವು ಎಷ್ಟು ತೆಳುವಾಗಿ ಮಾಡ್ಕೊತೀವಲ್ಲ ಅಷ್ಟು ತೆಳುವಾಗಿ ಬರುತ್ತೆ. ಅದು ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ, ಇವಾಗ ಎಲ್ಲ ಆಗಿದೆ. ಇವಾಗ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆಗೆ ಏಲಕ್ಕಿ ಅದು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸಕ್ಕರೆನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಭಾಳ ಸಕ್ಕರೆ ಮಿಕ್ಸರ್ ಮಾಡಿದ ನಂತರ ಸ್ವಲ್ಪ ಜಾಸ್ತಿ ಆಯಿತು ಅದು. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಸಕ್ಕರೆ ಎಲ್ಲ ಹಿಟ್ಟಿಗೆಲ್ಲ ಹತ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಕೊಡ್ತೀವಲ್ಲ ಅಷ್ಟು ಚೆನ್ನಾಗಿ ಬೇಸನ್ ಉಂಡೆ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟೋದಕ್ಕೂ ಹದ ಬರುತ್ತೆ, ಎಲ್ಲ ಇದಾಗುತ್ತೆ. ನೋಡಿ, ಈ ಥರ ಎಲ್ಲ ಒಡ್ಕೋಬೇಕು. ಅದು ನೋಡಿ, ಈ ಥರ ಎಲ್ಲ ಒಡ್ಕೊಂಡ ನಂತರ ಎಲ್ಲ ಸಕ್ಕರೆ ಎಲ್ಲ ಹಿಟ್ಟಿಗೆಲ್ಲ ಹತ್ಕೊಳ್ಳುತ್ತೆ. ಉಂಡೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡೇ ಇರಿ. ನೋಡಿ, ಈ ಥರ ಇನ್ನೂ ಸಕ್ಕರೆ ಎಲ್ಲ ಕೂಡಿಲ್ಲ. ಅದು ಇನ್ನೂ ಕೂಡಬೇಕು. ನೋಡ್ತಾ ಇರ್ಬೋದು ನೀವು. ಸಕ್ಕರೆದೆಲ್ಲ ಗಂಟು ಹೊಡ್ಕೊಳ್ಳೋಣ ಇವಾಗ. ನೋಡಿ, ಈ ಥರ ಎಲ್ಲ ಗಂಟು ಹೊಡ್ಕೋಬೇಕು. ಅದನ್ನ ನೋಡಿ, ಈ ಥರ ಎಲ್ಲ ಗಂಟು ಹೊಡ್ಕೊಂಡ ನಂತರ ಅದೆಲ್ಲ ಸಕ್ಕರೆದೆಲ್ಲ ಅದಕ್ಕೆ ತಾಗುತ್ತೆ. ಎಲ್ಲ ಹಿಟ್ಟಿಗೆಲ್ಲ ಹತ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಎಷ್ಟು ಇದು ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಇದು ಮಾಡಬೇಕು. ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಥರ ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದನ್ನೇ ಒಂದು 15 ನಿಮಿಷದಲ್ಲಿ ಮಾಡ್ಕೋಬೋದು. ಇದನ್ನ ನಾವು ಬೇಸನ್ ಉಂಡೆಯನ್ನು ಇಷ್ಟೇ ಮಾಡೋದು. ನೋಡಿ, ಇವಾಗ ನಮ್ಮದೆಲ್ಲ ಬೇಸನ್ ಉಂಡೆ ಆಗಿದೆ. ಎಲ್ಲ ಹಣ ಎಲ್ಲ ಆಗಿದೆ. ಇವಾಗ ನಾನು ವಿಡಿಯೋ ಮಾಡಿಲ್ಲ, ಉಂಡೆ ಕಟ್ಟೋದು ವಿಡಿಯೋ ಮಾಡಿಲ್ಲ. ಅದಕ್ಕೆ ಉಂಡೆ ಕಟ್ಟ ನಂತರ ವಿಡಿಯೋ ಮಾಡಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.